ಮಹಾಪ್ರಭು ನಮಸ್ಕಾರ. ಹಂಗೆ ಫಾಲೋ ಮಾಡ್ಕೊಳ್ಳಿಪ್ಪ. ಅಮ್ಮನ ಬೇಟೆ ಅಂತೂ ಎಲ್ಲರೂ ಬಿದ್ದು ಎಲ್ಲ ಮಳೆಗಳನ್ನ ಹೆಗ್ಲ ಮೇಲೆ ಹಾಕಿ ಹೊಂಟ್ರು. ಹಂಗೆ ನಾವು ಕೂಡ ಹೊಂಟಿವಿ. ಅಲ್ಲಿನ ಸೀದಾ ಮನೆ ಹತ್ರ ಬಂದಿವೆ. ಶೆಲ್ಟಿ ಕಲೆ ನೋಡ್ಲಿಪ್ಪ ಹೇಳ್ತಿದ್ದು ಎಷ್ಟೈತದ. ಮೈ ಬೇಟೆ ಸುಲ್ತಾ ಇದ್ಲು. ತಾತನ ಭಾಗ ತಾವು ಹೊಡ್ಕೊಂತ ಇದ್ಲು. ಅದೇ ಟೈಮ್ ಸ್ಟೀಮ್ ಕುಡಿಬೇಕಂತ ಅನಿಸ್ತಾ ಇದೆ. ಸ್ಟೀಮ್ ಕುಡಿಯೋಕೆ ಹೋಗ್ತಾ ಇದೀವಿ. ಮತ್ತೆ ಇಲ್ಲಿ ಬಂದು ನೋಡಿದೆ ಇವೇನಪ್ಪ ಮತ್ತೆ ಡೊಳ್ಳಿಗಿಲ್ಲಿ ಹೊಡ್ಕೊಂಗಿ ಶೆಲ್ಲಿ ಹೋಗ್ತಾ ಇದ್ದ ಅಂತ ಅನ್ಕೊಂಡ್ಬಿಟ್ಟೆ. ಒಬ್ರು ಕೇಳ್ಬೇಕು ಗೊತ್ತಾಯ್ತು ಇವರೆಲ್ಲ ಗಂಗಾ ಸ್ಥಳಕ್ಕೆ ಹೋಗ್ತಾ ಇದಾರ ಅಂತ. ಅಂಗಡಿಗೆ ಬಂದು ಸ್ಟಿಂಗಿಂಗ್ ಎಲ್ಲ ತಂದು ತಿಕ್ಕ ಮುಸಿ ಕುಡ್ಕೊಂಡ್ ಒಂಟೇ ಬಿಟ್ವಿ. ಅಲ್ಲಿಂದ ಸೀದಾ ಆಂಜನೇಯ ಗುಡಿ ಹತ್ರ ಬಂದಿವಿ. ಹೆಂಗೆ ನೋಡಿ ನಮ್ಮ ಆಂಜನೇಯ ಎಲ್ಲರಿಗೂ ಒಳ್ಳೇದು ಮಾಡೆ, ನಮಗೂ ಕೂಡ ಒಳ್ಳೇದು ಮಾಡೆ. ಅಲ್ಲಿಂದ ಸೀದಾ ಮನೆ ಹತ್ರ ಬಂದೆ. ಅಣ್ಣನು ತಗ್ ತೋಡಕ್ ಹಚ್ಬಿಟ್ಲು. ತಗ್ಗಿಗೆಲ್ಲ ತೋಡಿದ್ವಿ. ಮಠ ನೋಡ್ಲಿ ಎಷ್ಟು ಮಸ್ತ್ ರೆಡಿ ಹಾಕು. ನಾ ನೋಡಿದ್ರೆ ರೆಡಿಯಾದ್ಮೇಲೆ ಊಟ ಕೊಡ್ತಾ ಅನ್ಕೊಂಡ್ಬಿಟ್ಟಿದ್ದೆ. ಇಲ್ಲ ಇಲ್ಲ ನಮ್ಮ ಅಣ್ಣ ನೋಡ್ಲಿ ತಂಬೋದಿ ಅಂತ ತಣ್ಣ ಕುಂತ್ಬಿಟ್ಟ. ನಮ್ ಸಿಂಹ ಹೆಂಗ್ ತಂದು ತೋರ್ಸ್ತು ನೋಡ್ರಿ. ಮಟನ್ ಮಸ್ತ್ ರೆಡಿ ಆಯ್ತು ನೋಡ್ರಿ. ಅಲ್ಲಿ ನಾವು ಸೀದಾ ದೇವಸ್ಥಾನ ಕಡೆ ಹೊಂಟಿವಿ. ಎದಕ್ಕಪ್ಪ ಅಂತಂದ್ರೆ ಕಾಯಿ ಹೊಡ್ಸಕ್ಕೆ. ಇದೇ ನೋಡ್ರಿ ನಮ್ಮ ತಾಯಿ ಗುಡಿ. ಹಾಗೆ ಅಮ್ಮ ನೋಡ್ಕೊಂಬಿಡಿ. ಸೀದಾ ಹಂಗೆ ಮನೆ ಕಡೆ ಬಂದ್ವಿ. ಹಂಗೆ ಊಟಕ್ಕೆಲ್ಲ ರೆಡಿ ಮಾಡಿ ಬಹಳ ಜನಕ್ಕೆಲ್ಲ ಊಟ ಹಾಕ್ಸಿ ಮತ್ತೆ ಎಲ್ಲಿ ಗುಂಡಿವಪ್ಪ ಅಂತ ನಾಟಕ ಸ್ಟಾರ್ಟ್ ಆಯ್ತು. ನಾಟಕ ನೋಡಕ್ ಹೋಗ್ತಾ ಇದೀವಿ. ನೀವು ಕೂಡ ಹಂಗೆ ನೋಡ್ಕೊಂಬಿಡಿ. ಹೇಳ್ಬೇಕಂದ್ರೆ ನನಗಂತೂ ಚೂರು ಅರ್ಥ ಆಗ್ಲಿಲ್ಲ. ನಮ್ ಜನ ಬುದ್ಧಿವು ಅಂತ ಅದಕ್ಕೆ ಇಷ್ಟೊಂದು ಜನ ನೋಡ್ತಾ ಇದಾರೆ. ಏನ್ ಟೈಮ್ ಹೇಳ್ಬಿಡ್ತೀನಿ ಎಲ್ಲಿ ನಡೀತಾ ಇರೋದಪ್ಪ ಅಂತ. ಕೊಟ್ಟೆಕಲ್ ಅಂತ ಕೊಟ್ಟೆಕಲ್ ಊರಾಗ ನಡೀತಾ ಇರೋದು. ಮಲ್ಕಾಗ ನಮ್ಮಣ್ಣ ಮಂಚನ ಕಡಿಲ್ತನ ಕೇಳ್ತಾ ಇದ್ದಾರೆ. ಮಹಾಪ್ರಭು ಹಂಗೆ ಫಾಲೋ ಮಾಡ್ಕೊಳ್ಳಿಪ್ಪ. ಒಳ್ಳೊಳ್ಳೆ ಕಂಟೆಂಟ್ ವಿಡಿಯೋ ಕೊಡ್ತಾ ಇರ್ತೀನಿ.